ಓ ಏನಪ್ಪ ಕೆಂಚ ಎಲ್ಲೋ ಹೊಂಟೋಗ್ಬಿಟ್ಟಿದ್ದೆ ಇಷ್ಟು ವರ್ಷ ಕಣ್ಗೆ ಕಾಣಿಸಿರ್ಲಿಲ್ಲ. ಓ ಮುನ್ಸಮ್ಮಣ್ಣ, ನಾನು ಇಲ್ಲೇ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಪಕ್ಕದೂರಲ್ಲಿ ಕೆಲಸ ವರ್ಷಗಟ್ಲೆ ಇರ್ತೈತಾ? ಏನು ಸುಳ್ಳು ಹೇಳ್ತೀಯ ಕಂಚವ ನೀನು? ಅದು ಹಂಗಿರ್ಲಿ, ಎಲ್ಲ ದುಡ್ಡು ಯಾವಾಗ ಕೊಡ್ತೀಯ ವಾಪಸ್ ನನಗೆ? ಹ್ಞೂ ಹ್ಞೂ ಕೊಡ್ತೀನಿ ಅಣ್ಣ. ಈ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಕೊಡ್ತೀನಿ. ಇನ್ನೂ ಯಾವಾಗ ಕಂಚ ಕೊಡೋದು ನೀನು? ನೋಡು, ನನಗೂ ತುಂಬ ತಾಪತ್ರ ಜಾಸ್ತಿ ಇದೆ. ಇಲ್ಲ ಅಂದರೆ ನೋಡು, ಮನೆ ಮಾರ್ತೀಯ ಏನು ಮಾಡ್ತೀಯ ಅಂತ ನೋಡು. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಯಾರೂ ಸುಮ್ಮನೆ ಇರಲ್ಲ, ನಾನಾಗೂ ಸುಮ್ಮನೆ ಇದ್ದೀನಿ. ಅಯ್ಯೋ ಮುಸಾಬಣ್ಣ, ನೀನು ಹಂಗೆ ಅಂದ್ಬಿಟ್ರೆ ಹೆಂಗೆ? ನನ್ನ ಹೆಂಡತಿ ಮಕ್ಕಳೆಲ್ಲ ನಾನು ಎಲ್ಲಿ ಕಳಿಸ್ಲಿ? ಮನೆ ತೊಗೊಂಬಿಟ್ರೆ ನೀನು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಪ್ಪ, ಆಯಿತಾ? ಕೊಡ್ತೀನಿ ಹೇಳಿದ್ನಲ್ಲ. ಹಂಗೆಲ್ಲ ಆಗಲ್ಲ ಕೆಂಚ, ನನಗೆ ಅರ್ಜೆಂಟಾಗಿ ದುಡ್ಡು ಬೇಕೇ ಬೇಕು. ಬಡ್ಡಿ ಎಲ್ಲ ಸೇರಿಸಿ ಲೆಕ್ಕ ಹೇಳ್ತೀನಿ ಎಷ್ಟಾಗಿದೆ ಅಂತ. ನನಗೆ ನಾಳೆ ಬೆಳಗ್ಗೆ ತಂದು ಇಡಬೇಕಷ್ಟೇ. ಇಲ್ಲಾಂದರೆ ಮನೆ ಒಳಗೆ ಸಾಮಾನ್ಯ ತೀಚೆ ಹಾಕ್ಬಿಟ್ಟು ನಾನು ಮನೆ ಮಾರ್ತೀನಿ, ಇದು ಫೈನಲು. ಅಯ್ಯೋ ಹೆಂಗಪ್ಪ ತೀಸ್ಲಿ ಇವ್ನ ಸಾಲ ನಾನು? ಎಲ್ಲಿ ತೊಗೊಂಬರ್ಲಿ ದುಡ್ಡು ಅಷ್ಟೊಂದು? ಹಾಂ. ಓ ಗೌರಿ ನೀನಾ? ಅಯ್ಯೋ ಗೌರಮ್ಮ ಅವರೇ, ನೀವಾ? ನೋಡ್ ಕೆಂಚ, ಇಲ್ಲಿ ನಾವು ನೀನು ಇಬ್ಬೇ ಇರೋದು, ನನ್ನ ಗೌರಿ ಅಂತ ಕರಿಬೋದು. ಗೌರಿ, ನೀನೇನು ಇಲ್ಲಿ? ಏನಕ್ಕೆ ಬಂದೆ? ನಾನು ಹಿಂಗೆ ಹೇಳಿಲ್ಲ ಬರಬೇಡ ಅಂತ. ಅದು ಸರಿ, ಆ ಮುಸಮ್ಮಪ್ಪ ಬಂದು ನಿಂತ ಏನೋ ಕೇಳ್ತಿದ್ದ. ನಾನು ಏನು ಕೇಳ್ತಿದ್ದ? ಏನೋ ದುಡ್ಡು ಮನೆ ಆರಾಜ ಅಂತ ಏನೋ ಅಂತಿದ್ದ. ನೀನು ಹಂಗೆ ಸಾಲ ಕೊಡಬೇಕಾ? ಹ್ಞೂ ಹೌದು, ನಾನು ಸಾಲ ತಗೊಂಡು ಸುಮಾರು ವರ್ಷ ಆಯಿತು. ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅಂತೆಲ್ಲ ಸೇರಿಸಿ ಸುಮಾರು ದುಡ್ಡು ಆಗೈತೆ, ಕೊಡಬೇಕು. ನನಗೊಂದು ಮಾತು ಹೇಳ್ಬೇಕಿತ್ತಲ್ವಾ? ದುಡ್ಡು ನಾನು ಕೊಡ್ತಾ ಇದ್ರು ನಿನಗೆ. ಗೌರಿ, ನಿನ್ನ ಹತ್ರ ನಾನು ಹೆಂಗೆ ಕೇಳಿ ದುಡ್ಡು ಕೊಡು ಅಂತ? ಅದ್ರಲ್ಲಿ ಚೆನ್ನಾಗಿರಲ್ಲ. ಹಾಂ, ಇದಕ್ಕೇನು ಕಡಿಮೆ ಇಲ್ಲ ನೀನು. ಮತ್ತೆ ಇವಾಗ ಹೆಂಗೆ ಕೊಟ್ಟೆ ದುಡ್ಡು ಅವನಿಗೆ? ಮನೆ ಆರಾಜ್ ಹಾಕ್ಬಿಟ್ಟು ಎಲ್ಲೋಗ್ತೀಯ ನೀನು? ಅದು ಸರಿ, ಸಂಜೆ ಬಾ ಮನೆ ಹತ್ರ, ದುಡ್ಡಿಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಬೇಡ ಗೌರಿ, ಅದೆಲ್ಲ ಏನು ಬೇಡ. ಆಯಿತು, ನನಗೆ ದುಡ್ಡು ವಾಪಸ್ ಕೊಡ್ಬಂದು ನೀನು ಸದ್ಯಕ್ಕೆ ಸಾಲ ತೀರಿಸ್ಕೊ, ಆಯಿತಾ? ಅದನ್ನು ಬೇಡ ಅಂತ ಹೇಳ್ಬೇಡಪ್ಪ. ಅದು ಗೌರಿ ಸರಿ. ನೋಡು ಕೆಂಚ, ನಾನು ಎಷ್ಟು ಪ್ರೀತಿ ಮಾಡ್ತೀನಿ, ನೀನು ಯಾಕೆ ಇದೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ? ಹಾಂ, ನನ್ನ ಅರ್ಥ ಮಾಡ್ಕೊ ಕೆಂಚ. ನಾನು ಇರೋದೇ ನಿನಗೋಸ್ಕರ. ನಾನು ನಿನಗೆ ಎಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹೋಗ್ತೀನಿ. ಗೌರಿ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ನನಗೂ ಇನ್ಮೇಲೆ ತುಂಬ ಪ್ರೀತಿ ಇದೆ ಗೌರಿ. ನಾನು ನಿನ್ಗೆ ಹೇಳ್ಕೊತಾ ಇಲ್ಲ ಅಷ್ಟೇ. ನಾನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನ. ಅಪ್ಪ ಎದ್ದೇಳಪ್ಪ. ಅಯ್ಯೋ ಚಿಕ್ಕಮ್ಮ, ಅಯ್ಯೋ ಈ ಚಿಕ್ಕಮ್ಮನು ಎಲ್ಲೋದ್ರು? ಇವಾಗ ತಾನೇ ಒಳಗಿದ್ರಲ್ಲ ಚಿಕ್ಕಮ್ಮ. ಅಪ್ಪ ಎದ್ದೇಳಿ ಅಪ್ಪ, ಇರಿ ಆಚೆ ಹೋಗಿ ಯಾರನ್ನು ಕರ್ಕೊಂಡು ಬರ್ತೀನಿ. ಸುಬ್ಬಣ್ಣ, ಚಂದ್ರಕ್ಕ, ಅಪ್ಪ ಯಾಕೋ ಮಾತಾಡ್ತಾ ಇಲ್ಲ, ನಂಗೆ ಭಯ ಆಗುತ್ತೆ. ಸ್ವಲ್ಪ ಒಳಗಡೆ ಬಂದು ನೋಡ್ತೀರಾ? ಅಯ್ಯೋ ಹೌದೇನಮ್ಮ, ನಡಿ ನೋಡೋಣ ನಡಿ. ಸುಬ್ಬಣ್ಣ ನಡಿ ಹೋಗಿ ನೋಡೋಣ ಏನಾಯ್ತೋ ಏನೋ. ಅಯ್ಯೋ ಲಿಂಗಪ್ಪ ಎದ್ದೇಳ ಮೇಲೆ ನೋಡಿ, ಮಗಳು ಎದ್ರುಕೊಂಡವಳು, ಎದ್ದೇಳಪ್ಪ. ಹಾಂ ಪ್ರಿಯಾ ಮಗಳೇ. ಪ್ರಿಯಾ, ನಿಮ್ಮ ಚಿಕ್ಕಮ್ಮ ಎಲ್ಲೋಗಿದ್ದಾಳಮ್ಮ? ಇಲ್ಲೋ ಮನೇಲಿ ಕಾಣಿಸ್ತಾ ಇಲ್ಲ. ಇಲ್ಲ ಚಂದ್ರಕ್ಕ, ಎಲ್ಲೋದ್ರೂ ಗೊತ್ತಿಲ್ಲ, ಇಷ್ಟೊತ್ತು ಇಲ್ಲೇ ಇದ್ರು. ಸುಬ್ಬಣ್ಣ ಏನಾಗೈತೆ ನೋಡು ಪಾಪ ಲಿಂಗಪ್ಪನಿಗೆ, ಯಾಕೋ ಸೈಲೆಂಟ್ ಆಗಿದ್ದಂಗೆ ಅವ್ನು ನೋಡು. ಓ ಚಂದ್ರಕ್ಕ, ನಂಗೆ ಯಾಕೋ ಅನುಮಾನ, ಈ ಅಪ್ಪ ಉಳಿಯೋದು ಡೌಟೇನೆ. ಓ ಲಿಂಗಪ್ಪ ಎದ್ದೇಳಪ್ಪ, ಯಾಕೆ ಹಿಂಗೆ ಮಲ್ಕೊಂಡಿದ್ಯಾ? ಪ್ರಿಯಾ ಮಗಳೇ, ನಾನು ಹೋಗ್ತೀನಿ, ನಾನು ನಿಮ್ಮ ಅಮ್ಮ ಹತ್ರ ಹೋಗ್ತೀನಿ. ನೀನು ತಮ್ಮನ ನೋಡ್ಕೊ ಹುಷಾರಾಗಿ. ಪ್ರಿಯಾ, ನನಗೆ ಕ್ಷಮಿಸ್ಬಿಡು ಮಗಳೇ. ಅಪ್ಪ ನೀನೇನೂ ಹೇಳ್ಬೇಡಪ್ಪ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಪ್ಪ. ಅಮ್ಮನೂ ಹಿಂಗೆ ನನ್ನ ಬಿಟ್ಟು ಹೊಂಟೋಗ್ಬಿಟ್ರು. ಇವಾಗ ನೀನು ಹೊಂಟೋದ್ರೆ ನನ್ನ ತಮ್ಮನ್ನ ಯಾರು ನೋಡ್ಕೊಂತಾರೆ ಅಪ್ಪ? ಅಪ್ಪ ಅಪ್ಪ. ಓ ಚಂದ್ರಮ್ಮ, ಪ್ರಿಯಾ, ಇನ್ನೆಲ್ಲಮ್ಮ ನಿಮ್ಮಪ್ಪ ನಿಮ್ಮನ್ನು ಬಿಟ್ಟು ಹೊಂಟೋದ. ಹಾಂ ಅಪ್ಪ, ನೀನು
ಹೊಂಟೋದ ಅಪ್ಪ. ಅಯ್ಯೋ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಈ ಮಕ್ಕಳಿಗೆ. ಇವ್ರನ್ನ ಯಾರು ನೋಡ್ಕೊಂತಾರೆ, ಇನ್ನು ಯಾರು ದಿಕ್ಕಿ ಇವ್ರಿಗೆ. ಅಯ್ಯೋ ದೇವ್ರೆ, ಎಂಥ ಗತಿ ತಂದು ಕೊಟ್ಟಪ್ಪ ಈ ಇಬ್ಬರು ಮಕ್ಕಳಿಗೆ. ಮೊದಲು ಅಮ್ಮನ ಕಿತ್ಕೊಂಡೆ, ಇವಾಗಿದ್ದ ಅಪ್ಪನೂ ಕಿತ್ಕೊಂಡೆ. ಆ ಚಿಕ್ಕಮ್ಮನೂ ಕೊಡಬಾರ್ದು ಕಷ್ಟ ಕೊಡ್ತಾಳೆ. ಇವ್ರ ಕತೆ ಇನ್ನು ಮುಂದೆ. ಅಯ್ಯೋ ಹೌದು ಚಂದ್ರಕ್ಕ, ನೀನು ಹೇಳ್ತಾ ಇರೋದು ನಿಜಾನೇ. ಈ ಮಕ್ಳ ಕತೆ ಇನ್ನು ಮುಂದೆ ಕೇಳೋಕ್ಕಾಗಲ್ಲ. ಇನ್ನು ದೇವರೇ ಕಾಪಾಡಬೇಕು. ಅಪ್ಪ. ಪ್ರಿಯಾ ಮಗಳೇ, ಅಲ್ಬೇಡ, ಸುಮ್ಮನಿರಮ್ಮ. ನೀನು ಎಷ್ಟೇ ಕರೆದ್ರು ನಿಮ್ಮ ಅಪ್ಪ ಇನ್ನು ಬರಲ್ಲ. ನಿಮ್ಮಪ್ಪ ನಿಮ್ಮಮ್ಮ ತಾವು ಸೇರ್ಕೊಂಡ್ಬಿಟ್ಟ. ಸಮಾಧಾನ ಮಾಡ್ಕೊ. ಚಂದ್ರಕ್ಕ ಇರು, ನನ್ನ ಮುಂದೆ ಏನು ಕಾರ್ಯ ಆಗಬೇಕೋ ಅದು ಗಮನ ಕೊಡ್ತೀನಿ. ಇನ್ಯಾರವ್ರು ಈ ಮನೆಗೆ ಹೋಗಿ ಅವ್ರ ಅಣ್ಣ ಅದಕ್ಕೆ ಕರ್ಕೊಂಡ್ಬರ್ತೀನಿ. ಇರು, ಮುಂದಿನ ಕಾರ್ಯ ಮಾಡಬೇಕಲ್ಲ. ಹೌದು ಅಣ್ಣ, ಫಸ್ಟ್ ಹೋಗ್ಬಿಟ್ಟು ಆ ಕಾಂತಮ್ಮನಿಗೂ ಇವ್ರ ಅಣ್ಣಂಗೆ ಹೇಳ್ಬಿಟ್ಟು ನಡಿ. ಪ್ರಿಯಾ, ನಿಮ್ಮ ಚಿಕ್ಕಮ್ಮ ಎಲ್ಲ ನೋಡಮ್ಮ. ಅಪ್ಪ, ನಮಗೆ ಯಾರಪ್ಪ ಇದ್ದಾರೆ? ಇನ್ನು ನಮ್ಮನ್ನು ಯಾರು ನೋಡ್ಕೊತಾರೆ ಅಪ್ಪ? ನೀವಿಬ್ರು ನಮ್ಮನ್ನ ಹಿಂಗೆ ಅನಾಥರಾಗಿ ಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಯಾರೂ ಇಲ್ಲಪ್ಪ. ದಿಕ್ಕು